ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಈಗ ಅಂತ್ಯ ಆಗಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭ ಆಗಿತ್ತು ಪಥಸಂಚಲನ. ಚಿತ್ತಾಪುರದ ಪ್ರಮುಖ ರಸ್ತೆಗಳಲ್ಲಿ ಆರ್ಎಸ್ಎಸ್ ಪರೇಡ್ ಸಾಗಿದೆ. ಸುಮಾರು 1.5 ಕಿಲೋಮೀಟರ್ ಆರ್ಎಸ್ಎಸ್ ಪಥಸಂಚಲನ ಸಾಗಿ ಬಂದಿದೆ. ಇನ್ನು ಪಟ್ಟಿಯಲ್ಲಿ ಹೆಸರಿದ್ದವರಿಗಷ್ಟೇ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ಕೂಡ ಇತ್ತು. ಇದೀಗ ಭಾಷಣ ಕೂಡ ಮಾಡುವವರಿದ್ದಾರೆ ಆರ್ಎಸ್ಎಸ್ ಪ್ರಮುಖರು. ಮುಂಜಾಗ್ರತಾ ಕ್ರಮವಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕಲಬುರಗಿ, ಬೀದರ್, ಯಾದಗಿರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ದಾರಿಯುದ್ದಕ್ಕೂ ಕೂಡ ಹೂಮಳೆಗೈದಿರುವಂತಹ ದೃಶ್ಯ ಇದು. ಆರ್ಎಸ್ಎಸ್ ಪಥಸಂಚಲನ ಸುಮಾರು 1.5 ಕಿಲೋಮೀಟರ್ ಸಾಗಿ ಬಂದಿದೆ. ಹಾಗೆ ಯಾರ್ಯಾರು ಲಿಸ್ಟ್ನಲ್ಲಿ ಯಾರ ಹೆಸರಿದೆಯಲ್ಲ ಅವ್ರಿಗೆ ಮಾತ್ರನೇ ಅಲ್ಲಿ ಪರೇಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇತ್ತು. ಅದು ಕೂಡ ಒಂದ್ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ. ನೋಡಿದಾಗ ಸಂಘ ಯಾರ ವಿರೋಧಿ ಅಂತ ಹೇಳಿದ್ರೆ ಸಂಘ ಎಲ್ಲರನ್ನ ಜೊತೆಗೆ ತಗೊಂಡು ಹೋಗತಕ್ಕಂಥದ್ದು. ಯಾರು ಭಾರತ ಮಾತೆ ಜಗತ್ತಿನಲ್ಲಿ ಶ್ರೇಷ್ಠ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದಾರೋ ಅವರೆಲ್ಲರೂ ಸಹಿತ ಸಂಘದ ಜೊತೆಗೆ ಇದ್ದಾರೆ. ಯಾರು ಭಾರತವನ್ನ ಒಡಿಲಿಕ್ಕೆ ಹೋಗ್ತಾರೋ ಅವರನ್ನ ಸಂಘ ವಿರೋಧ ಮಾಡ್ತಾ ಇದೆ. ಜಾತಿ, ಮತ, ಪಂಥ ಇದನ್ನ ಮೀರಿ ನಾವೆಲ್ಲ ಬೆಳಿಬೇಕು. ಹಿಂದೂ ಸಮಾಜ ಗಟ್ಟಿಯಾಗಿ ಶ್ರೇಷ್ಠವಾಗಿ ಆಗಬೇಕು ಅಂತ ಹೇಳಿ. ಹಾಗೆ ನೋಡಿದ್ರೆ ಸಂಘದ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಮಾತಾಡ್ಕೊಳ್ತಾರೆ. ಅನೇಕ ರೀತಿ ಅಂತ ಹೇಳಿದ್ರೆ ಏನು? ಅನೇಕರು ಸಂಘದ ಹಿಂದೆನೂ ದೂಷಣೆ ಮಾಡ್ತಾ ಇದ್ರು. ಒಂದ್ ಕಡೆ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದ್ರೆ ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಕೆಕೆಆರ್ಡಿಬಿ ಹಣ ಆರ್ಎಸ್ಎಸ್ಗೆ ಎಷ್ಟು ಹೋಗ್ತಾ ಇದೆ ಗೊತ್ತಿದೆ. ಈ ಬಗ್ಗೆ ದಾಖಲೆ ಬಿಡುಗಡೆ ಮಾಡ್ತೀನಿ. ಆದಾಯ ತೆರಿಗೆ ವಂಚಿಸಿರೋದನ್ನ ಬಹಿರಂಗ ಮಾಡ್ತೀನಿ. ಚಿತ್ತಾಪುರಕ್ಕೆ 3 ಲಕ್ಷ ಜನ ಬರ್ತಾರೆ ಅಂತ ಹೇಳಿದ್ರು, ಬಂದ್ರ? ಅಶೋಕ್, ವಿಜೇಂದ್ರ ಬರ್ತೀನಿ ಅಂತ ಹೇಳಿದ್ರು, ಬಂದ್ರ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಯಾವ ದೇಶದಲ್ಲಿ ದೇವರಿಗೆ ಆಡಿಟ್ ಮಾಡ್ತೀರಾ? ದೇವರಿಗೆ ಅಸೆಸ್ ಮಾಡ್ತೀರಾ? ದೇವರ ದೇಣಿಗೆ ಅಸೆಸ್ ಮಾಡ್ತೀರಾ? ಆರ್ಎಸ್ಎಸ್ ಅಸೆಸ್ಮೆಂಟ್ ಇರೋದಿಲ್ವಾ? ಯಾರು ಹೇಳಿದ್ದು? ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ? ಯಾವ್ದೋ ಒಂದು ಕೇಸ್ ರೆಫರ್ ಮಾಡಿದ್ರು. ಆ ಕೇಸ್ ಏನಿದೆ ಗೊತ್ತಾ? ಬಹುಶಃ ಯಾರೋ ಹಿಂಗೆ ಹೇಳೋಕೆ ಕೊಟ್ಟಿರ್ಬೇಕು, ಅದೇ ಓದಿರ್ಬೇಕು ಅವರು ಕೂಡ. ಎಲ್ಲಾನು ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ. ಇಲ್ಲಿ ಕೆಕೆಆರ್ಡಿಬಿ ದುಡ್ಡು ಹೆಂಗೆ RSS ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದು 15-20 ದಿನದಲ್ಲಿ ಕೊಡ್ತೀನಿ ನೋಡಿ. ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದರೋಡೆಕೋರರು ಅಂತ. ನೀವು ಹೇಳ್ತಾ ಇದ್ರಲ್ಲ, ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಪ್ರವಚನ ನೀಡಿದ್ರಲ್ಲ 4 ತಾಸು 5 ತಾಸು, ಎಲ್ಲ ಬರೀ ಶುದ್ಧ ಸುಳ್ಳು. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು.